ಗಜಾನನ ಯುವಕ ಸಂಘದವರಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದರೆ ಇವತ್ತು ಗಂಗಾವತಿಯಲ್ಲಿ ಸುಮಾರು ಗಣಪತಿಗಳನ್ನು ಇಟ್ಟಿದ್ದಾರೆ. ದೊಡ್ಡ ದೊಡ್ಡ ಗಣಪತಿ ಇರ್ಬೋದು, ಮಹಾರಾಜ, ರಾಜ, ಸರ್ದಾರ ಅಂತ ಭಾಳಷ್ಟು ಗಣಪತಿ ಇಟ್ಟಿದ್ದಾರೆ. ಆದರೆ ಇಲ್ಲಿ ವಿಶೇಷತೆ ಏನಂತಂದರೆ, ನಮ್ಮ ಉಲ್ಲೇಶ್ ಅವರು ಹೇಳಿದರು, ಬೆಟ್ಟದ ವೀರಭದ್ರೇಶ್ವರ, ಚಂದ್ರಗಿರಿ ಬೆಟ್ಟದ ವೀರಭದ್ರೇಶ್ವರ ಆಪೋಸಿಟ್ ಇವತ್ತು ಇಟ್ಟಿದ್ದಾರಲ್ಲ, ಮೇಲ್ಗಡೆ ವೀರಭದ್ರೇಶ್ವರ ಕೂತಿದ್ದಾರೆ, ಕೆಳಗಡೆ ಗಣಪತಿ ಅವರಿಗೆ ರಾಮನ ಒಂದು ಇದರಲ್ಲಿ ಅವ್ರಿಗೆ ಸ್ವರೂಪದಲ್ಲಿ ಕೂತಿದ್ದಾನೆ. ಇವತ್ತು ಹಿರೇಜಂಕಲ್ ಭಾಗಕ್ಕೆ ಎಲ್ಲರಿಗೂ ಈ ಒಂದು ಶಕ್ತಿ ಈ ಒಂದು ಆಶೀರ್ವಾದ ಎಲ್ಲರಿಗೂ ಇಲ್ಲಿರೋಂಥ ರೈತಾಪಿ ಕುಟುಂಬ ಜಾಸ್ತಿ ಇಲ್ಲಿರೋದು ಹಿರೇಜಂಕಲಲ್ಲಿ. ಇವು ಎಲ್ಲ ರೈತಾಪಿ ಕುಟುಂಬರಿಗೆ, ಬಡವರಿಗೆ ಎಲ್ಲರಿಗೂ ಒಂದಿಷ್ಟು ಆಶೀರ್ವಾದ ಮಾಡಿ ಅವ್ರು ಇನ್ನಿಷ್ಟು ಮೇಲಕ್ಕೆ ಬರಬೇಕಂತ ನನ್ನೊಂದು ಅನಿಸಿಕೆ. ಆಮೇಲೆ ಒಂದೇನಂತಂದರೆ ದಿನನಿತ್ಯ ಪ್ರಸಾದನ ಮಾಡ್ಕೊತ ಬಂದಿದ್ದಾರೆ. ಇವತ್ತೇನಂತಂದರೆ ಮಧ್ಯಾಹ್ನ ಇದು ಮಾಡಿದ್ದಾರೆ, ದಿನನಿತ್ಯ ನೈಟು ಸಂಜೆ 7 ಗಂಟೆಗೆ ಸಂಘದಿಂದ ದಿನನಿತ್ಯ ಇವರು ಪ್ರಸಾದನ ಮಾಡ್ಕೊಂಡು ಬಂದಿದ್ದಾರೆ. ಆ ಒಂದು ಸಿಸ್ಟಮ್ನ ಫಸ್ಟ್ ಟೈಮ್ ನಾನು ಇಲ್ಲಿ ನೋಡಿದ್ದು, ಬೇರೆ ಗಣಪನ ಹತ್ರ ಎಲ್ಲಿ ನೋಡಿಲ್ಲ. ಒಂದಿಷ್ಟು ಲಡ್ಡು ಪ್ರಸಾದ ಕೊಟ್ಟು ಕಳಿಸೋದನ್ನು ನಾನು ನೋಡಿದ್ದೆ. ಬಟ್ ಏನಂದರೆ ಇಲ್ಲಿರುವಂಥ ನಮ್ಮ ಹಿರೇಜಂಕಲ್ ಭಾಗದವರು ಎಲ್ಲರೂ ಬಂದು ದಿನ ಇಲ್ಲಿ ಪ್ರಸಾದನ ಮಾಡಿ ಹೋಗಿದ್ದಾರೆ. ಇವತ್ತು ಕೂಡ ಭಾಳ ವಿಜೃಂಭಣೆಯಿಂದ ಎಲ್ಲ ಇಡೀ ಊರನ್ನೇ ಕರೆದ್ಬಿಟ್ಟು ಊಟ ಮಾಡಿಸ್ತಿದ್ದಾರೆ. ಅವ್ರಿಗೆ ಇನ್ನಿಷ್ಟು ಆ ದೇವರಲ್ಲಿ ಬೇಡ್ಕೊಳ್ಳೋದು ಏನಂತಂದರೆ ಇನ್ನಿಷ್ಟು ಶಕ್ತಿ ಕೊಡಲಿ. ಇದೇ ಥರ ಮುಂದೆ ಆ ಯುವಕರು ಗಜಾನನ ಯುವಕ ಸಂಘದವರಿಗೆ ಇನ್ನಿಷ್ಟು ಶಕ್ತಿ ಕೊಟ್ಟು ನಮ್ಮ ಹಿರೇಜಂಕಲ್ ಒಂದು ಮಾರ್ಗದರ್ಶಿ ಆಗಲಿ ಗಂಗಾವತಿ ಅಂತ ನನ್ನ ಒಂದು ಅನಿಸಿಕೆ. ಬೆಟ್ಟದ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಶ್ರೀ ಗಜಮುಖ ಗಜಾನನ ಯುವಕ ಸಂಘ ವತಿಯಿಂದ 11ನೇ ವರ್ಷದ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದು ಹಾಗೂ ಮತ್ತು ಶ್ರೀ ರಾಮಚಂದ್ರ ಪ್ರಭು ಅವರ ಸ್ವರೂಪ ಹೊಂದಿರುವ ಶ್ರೀ ಗಣೇಶ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಬಿಡುತ್ತಾ, ಮತ್ತು ಈ ಯುವಕರ ಸಂಘ ವತಿಯಿಂದ ಎಲ್ಲ ನಮ್ಮ ಈ ಭಾಗ ಹಿರೇಜಂಕಲ್ ಭಾಗದ ಎಲ್ಲ ಹಿರಿಯ ಮುಖಂಡರಿಗೂ ಮತ್ತು ಯುವಕರಿಗೂ ದೇವರು ಸದಾ ಗಣೇಶ ವಿಘ್ನೇಶ್ವರ ಸದಾ ಅವರು ದೇವರ ಆಶೀರ್ವಾದ ಇರಬೇಕು, ಕೃಪೆ ಪಾತ್ರರಾಗಬೇಕೆಂದು ದಯಮಾಡಿ ಎಲ್ಲರೂ ವಿನಂತಿ ಹೇಳ್ತಿದ್ದೀನಿ. ಮತ್ತು ಇನ್ನೊಂದು ಏನಂದರೆ, ಈ ಭಾಗದ ಪ್ರಮುಖ ಗಣೇಶ ಮತ್ತು ವೀರಭದ್ರೇಶ್ವರ ಮುಂಭಾಗ ಇಟ್ಟಿರುವಂಥ ಇದು ಗಣೇಶ ಪುರಾತನ ಕಾಲದಿಂದ ಹೊಂದಿರುವಂಥ ವನಭದ್ರಪ್ಪ ಮತ್ತು ಇದು ವೀರಭದ್ರೇಶ್ವರ ಮತ್ತು ಪಂಚ ವೀರಭದ್ರೇಶ್ವರ ದೇವಸ್ಥಾನಗಳು ಇದಾವೆ. ಈ ಭಾಗದಾಗ ಶಂಕರಾಚಾರ್ಯರು ಉದ್ಘಾಟನೆ ಮಾಡಿರೋದು ಇದರಲ್ಲಿ ಒಂದು ಪ್ರಮುಖವಾದ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಇಟ್ಟಿರುವಂಥ ಈ ಪುಣ್ಯಕ್ಷೇತ್ರದಲ್ಲಿ ನಮಗೂ ಭಾಳ ಸಂತೋಷ. ಮತ್ತು ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ದೇವಸ್ಥಾನ ಮತ್ತು ಇರೋದ್ರಿಂದ ಹಂಪಿ ಪದಾಧಿಕಾರಿ ಏನೈತಲ್ಲ ಹಂಪಿ ವಿರೂಪಾಕ್ಷೇಶ್ವರ ಆ ದೇವಸ್ಥಾನ ಫಸ್ಟ್ ಇಲ್ಲೇ ಅಲ್ಲಿ ಉಗ್ರರೂಪ ತಾಳಿ ಇಲ್ಲಿ ಶಾಂತಿ ರೂಪದಲ್ಲಿ ಜನಿಸಿದ ಈ ಹಿರೇಜಂಕಲಲ್ಲಿ ಎಲ್ಲರಿಗೂ ಒಳ್ಳೆಯದಾಗಬೇಕು. ಮತ್ತು ಈ ಭಾಗದ ಎಲ್ಲ ಹಿರಿಯ ಮುಖಂಡರಿಗೂ ಮತ್ತು ಯುವಕರಿಗೂ ಮತ್ತು ಮಹಿಳೆಯರಿಗೂ ಮತ್ತು ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಬೇಕು. ಮತ್ತು ಈಗೇನಪ್ಪ ಇವತ್ತಿನ ದಿನ ಶ್ರೀ ಗಣೇಶನ ಪ್ರಸಾದವಿರುತ್ತದೆ, ಬಂದು ಎಲ್ಲರೂ ಬಂದು ಸ್ವೀಕರಿಸಬೇಕು. 13ನೇ ದಿನ ಸೋಮವಾರ ಸಾಯಂಕಾಲ ಗಣೇಶನ ವಿಸರ್ಜನೆ ಇರ್ತದೆ. ದಯಮಾಡಿ ಈ ಭಾಗದ ಹಿರೇಜಂಕಲ್ ಭಾಗದ ಎಲ್ಲ ಯುವಕರು ಮತ್ತು ಯುವಕ ಮಿತ್ರರು ಮಹಿಳೆಯರು ಬಂದು ವಿಸರ್ಜನೆ ಎಲ್ಲ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮೆರವಣಿಗಿರುತ್ತದೆ. ದಯಮಾಡಿ ಬಂದು ಎಲ್ಲ ಭಾಗವಹಿಸಬೇಕು, ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿ. ಗಜಮುಖ ಗಜಾನನ ಯುವಕ ಸಂಘ ಹಿರೇಜಂಕಲ್ ಗಂಗಾವತಿ ಇವರ ವತಿಯಿಂದ 11ನೇ ವರ್ಷದ ಗಣೇಶ ಪ್ರತಿಷ್ಠಾಪನೆಯು ತುಂಬ ಯಶಸ್ವಿ ಮತ್ತು ಅದ್ಧೂರಿಯಾಗಿ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಅದೇ ರೀತಿಯಾಗಿ ಇವತ್ತು ನಮ್ಮ ಸಂಘದ ವತಿಯಿಂದ ಅನ್ನ ಸಂತರ್ಪಣೆ ನಡೀತಾ ಇದೆ. ಹಾಗೆ 13ನೇ ದಿನಕ್ಕೆ ಸೋಮವಾರ ದಿನ ಗಣೇಶ ವಿಸರ್ಜನೆ ಇರ್ತದೆ. ದಯವಿಟ್ಟು ಎಲ್ಲ ಭಕ್ತರಲ್ಲಿ ಮನವಿ ಏನಂದರೆ, ಇವತ್ತಿನ ಅನ್ನ ಸಂತರ್ಪಣೆ ದಯವಿಟ್ಟು ಪ್ರಸಾದವನ್ನು ಸ್ವೀಕಾರ ಮಾಡಿ ಗಣೇಶನ ಕೃಪೆಗೆ ಪಾತ್ರರಾಗಿ ದಯವಿಟ್ಟು ನಮ್ಮ ಸಂಘವನ್ನು ಹಾಗೆ ಯುವಕರನ್ನು ಬೆಳೆಸಬೇಕಾಗಿ ಕೇಳಿಕೊಳ್ಳುತ್ತಾ, ಅದೇ ರೀತಿಯಾಗಿ 13ನೇ ದಿನ ಗಣೇಶ ವಿಸರ್ಜನೆ ಎಂದು ಬಂದು ಎಲ್ಲ ಸಕಲ ವಾದ್ಯ ವೈಭವಗಳೊಂದಿಗೆ ಗಣೇಶ ವಿಸರ್ಜನೆ ಆಗುತ್ತದೆ. ದಯವಿಟ್ಟು ಎಲ್ಲರೂ ಇದರಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಎಲ್ಲ ಭಕ್ತಾದಿಗಳಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ.